ಶೇರೂರು ವಿಜಯನಗರ ಮಂತ್ರಿ ಸ್ಥಾನ ಕೊಡೋ ಬಗ್ಗೆ. ಯಾಕಂದರೆ ಅವ್ರಿಗೆ ಯಾಕೆ ಕೊಡ್ಬೇಕಂದ್ರೆ ಎಲ್ಲ ವರ್ಕರ್ ಅದ ಆಮೇಲೆ ಎಲ್ಲ ತಳಮಟ್ಟದಿಂದ ಅವ್ರು ಇದು ಮಾಡ್ಕೊಂಡು ಹೋಗ್ತಾರೆ. ಅದ್ರ ಸಲುವಾಗಿ ದಯವಿಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿ ನಾವು ಒತ್ತಾಯ ಮಾಡ್ತೀವಿ. ಭದ್ರಕೋಟೆ ಮಾಡಬೇಕಾಗಿದ್ದರೆ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಇಲ್ಲಿ ಕೊಟ್ಟಿದ್ದೇ ಆದರೆ ಮುಂದಿನ ಸರಿ ಇಲ್ಲಿ ಕಾಂಗ್ರೆಸ್ನವರು ಶ್ರಮ ಪಡುವ ಅವಶ್ಯಕತೆ ಇಲ್ಲ. ಅಷ್ಟು ಇಲ್ಲಿ ಯುವ ನಾಯಕರಿದ್ದಾರೆ, ಧರ್ಮದ ರೀತಿಯಿಂದ ಎಲ್ಲರೂ ಹೊಂದಾಣಿಕೆ ಇದ್ದಾರೆ, ಎಲ್ಲ ಸಮಾಜದ ಕೂಡ ಬೆರೆತಿದ್ದಾರೆ, ಸರ್ವಧರ್ಮ ಸಾಮೂಹಿಕ ಇದೂ ಮಾಡಿದ್ರು ಅವರು ಅಂಥವೆಲ್ಲ ಇದ್ರೊಳಗಿದ್ದಾರೆ. ಅವರಿಗೆ ಇದು ಮಾಡಬೇಕಂತ ಹೇಳಿ ನಾವು ಎಲ್ಲರಿಗೂ ಬೇಡ್ಕೊಳ್ತೀವಿ. ವಾತಾವರಣ ನಿರ್ಮಾಣ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ನಾವು ಒಂದೇ ಒಂದು ಮನವಿಯನ್ನು ಅವರಿಗೆ ಮಾಡ್ತೇವೆ. ನೀವು ಜಿಲ್ಲೆಯಲ್ಲಿ ಪುನಃ 2028ಕ್ಕೆ 7ಕ್ಕೆ 7 ಕ್ಷೇತ್ರದಲ್ಲಿ ನೀವು ಶಾಸಕರನ್ನು ಆಯ್ಕೆ ಮಾಡಬೇಕನ್ನೋ ಇಷ್ಟ ಇದ್ದರೆ ಈ 2ನೇ ಹಂತದಲ್ಲಿ ನಮ್ಮ ನಾಯಕರು ಮತ್ತು ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಇದು ಅವರಿಗೆ ನೀಡುವಂಥ ಗೌರವ ಅಲ್ಲ, ಇದು ಹುನಗುಂದ ತಾಲೂಕಿನಲ್ಲಿರುವಂಥ ಸರ್ವ ಸಮಾಜದವರಿಗೂ ನೀಡುವಂಥ ಗೌರವ. ಅವರಿಗೆ ಸಚಿವ ಸ್ಥಾನ ಸಿಕ್ಕಿರೋರು ಡೈನಾಮಿಕ್, ಸಿಗದೇ ಇದ್ರು ಡೈನಾಮಿಕ್. ಆದ್ರೆ ನಮ್ಮ ಆಸೆ ಇದೆ, 30,000ಕ್ಕೂ ಅಧಿಕ ಮತಗಳಿಂದ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಸಿದ್ವಿ. ಅವರನ್ನ ಸಚಿವರನ್ನಾಗಿ ನೋಡ್ಬೇಕನ್ನೋ ಆಸೆ ಈ ತಾಲೂಕಿನಲ್ಲಿ ಇರುವಂತ ಸರ್ವ ಸಮಾಜದವರು ಕನಸಿದೆ. ಆದ್ದರಿಂದ ಸಿದ್ದರಾಮಯ್ಯ ಅವರಿಗೂ ಮತ್ತು ಡಾಕ್ಟರ್ ಶಿವಕುಮಾರ್ ಅವರಿಗೂ ಮತ್ತು ಏನಿದೆ ರಾಹುಲ್ ಗಾಂಧಿ ಅವರಿಗೂ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಇಲ್ಲಿನ ನೂರಾನಿ ಮಜೀದ್ ಜಮಾತ್ ವತಿಯಿಂದ ಅವರಿಗೆ ವಿನಂತಿಯನ್ನ ಮಾಡ್ಕೊಳ್ತೇವೆ. ತಾವು ದಯವಿಟ್ಟು ಈ ಸಾರಿ ವಿಜಯಾನಂದ ಕಾಶ್ಯಪ್ಪನವರನ್ನ ಪರಿಗಣಿಸಿ ಈಗ ನಡೆಯುವಂಥ 2ನೇ ಸಚಿವ ಸಂಪುಟದಲ್ಲಿ ಅವರಿಗೆ ಒಳ್ಳೆ ಖಾತೆಯನ್ನು ಕೊಟ್ಟು ಅವ್ರನ್ನ ಸಚಿವರನ್ನಾಗಿ ಮಾಡಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ಕೊತೀನಿ. 2022ರಲ್ಲಿ ಹುನಗುಂದ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿದೆ. ಸುಮಾರು 25 ವರ್ಷಗಳ ಕಾಲ ಆಯಿತು ನಮ್ಮ ಹುನಗುಂದ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆದ್ದರಿಂದ ಆ ನೋವು ಮತ್ತು ಆ ಕೊರತೆಯನ್ನು ತಾವು ದಯವಿಟ್ಟು ಈ ಸತಿ ಗಮನದಲ್ಲಿಟ್ಟು ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ನೀಡದೆ ಹೋದರೆ ಮುಂಬರುವ ಚುನಾವಣೆಯಲ್ಲಿ ನಾವು ತಕ್ಕ ಪಾಠವನ್ನು ಹುನಗುಂದ ಮತಕ್ಷೇತ್ರ ಬಿಟ್ಟು ಉಳಿದ 6 ಕ್ಷೇತ್ರದಲ್ಲಿ ತಕ್ಕ ಪಾಠವನ್ನು ಅವರಿಗೆ ಕಲಿಸ್ತೇವೆ. ಧನ್ಯವಾದಗಳು. ಇನ್ನಷ್ಟು ಸುದ್ದಿಗಳಿಗಾಗಿ KBN ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.